ದ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ದೈನಂದಿನ ಆಚರಣೆಗಳಲ್ಲಿ ಎಷ್ಟೋ ಕ್ರಿಯೆಗಳನ್ನು ನಾವು ತುಂಬ ಯಾಂತ್ರಿಕವಾಗಿ ಮಾಡ್ತೇವೆ ಅಲ್ವಾ? ಆದರೆ ಅವುಗಳ ಹಿಂದಿನ ಆಳವಾದ ಅರ್ಥವನ್ನು ಶೋಧಿಸಲು ಹೊರಟಾಗ ಅದ್ಭುತವಾದ ಜ್ಞಾನದ ಬಾಗಿಲುಗಳು ತೆರೆದುಕೊಳ್ಳುತ್ತವೆ. ಇಂದು ನಾವು ಅಂತಹ ಒಂದು ವಿಷಯವನ್ನೇ ಚರ್ಚಿಸಲಿದ್ದೇವೆ. ಸಂಧ್ಯಾವಂದನೆಯ ಅಂತರಂಗ ಎಂಬ ಗ್ರಂಥವನ್ನು ಆಧರಿಸಿ ಅದರಲ್ಲಿನ ಅರ್ಘ್ಯಪ್ರದಾನದ ಹಿಂದಿರುವ ರಹಸ್ಯವನ್ನು ಭೇದಿಸಲು ಪ್ರಯತ್ನಿಸೋಣ. ಹೌದು, ಬಹುತೇಕರಿಗೆ ಅರ್ಘ್ಯಪ್ರದಾನ ಅಂದ್ರೆ ಸೂರ್ಯನಿಗೆ ನೀರು ಕೊಡುವುದು ಅಷ್ಟೇ. ಆದರೆ ಈ ಗ್ರಂಥ ಅದಕ್ಕೊಂದು ಸಂಪೂರ್ಣವಾಗಿ ಒಂದು ಬ್ರಹ್ಮಾಂಡದ ಆಯಾಮವನ್ನೇ ನೀಡುತ್ತದೆ. ಖಂಡಿತ. ಹಾಗಾಗಿಯೇ ನಮ್ಮ ಇಂದಿನ ಚರ್ಚೆಯ ಕೇಂದ್ರ ಪ್ರಶ್ನೆ ಇದು. ಸಂಧ್ಯಾವಂದನೆಯಲ್ಲಿ ನಾವು ಅರ್ಘ್ಯ ಕೊಡುವುದು ಗ್ರಂಥದಲ್ಲಿ ವರ್ಣಿಸಿದಂತೆ ಸೂರ್ಯದೇವನ ಮೇಲೆ ಆಕ್ರಮಣ ಮಾಡುವ ರಾಕ್ಷಸರ ವಿರುದ್ಧದ ಒಂದು ನೈಜ ಒಂದು ಬ್ರಹ್ಮಾಂಡದ ಯುದ್ಧದಲ್ಲಿ ಸಹಾಯ ಮಾಡುವ ಭೌತಿಕ ಕ್ರಿಯೆಯೇ? ಅಥವಾ ಈ ಸಂಪೂರ್ಣ ಕಥಾನಕ ಏನಿದೆ ಇದು ನಮ್ಮೊಳಗಿನ ಅಜ್ಞಾನವೆಂಬ ಕತ್ತಲೆಯ ವಿರುದ್ಧ ಜ್ಞಾನವೆಂಬ ಬೆಳಕಿನ ಹೋರಾಟವನ್ನು ನಿರೂಪಿಸುವ ಒಂದು ಶಕ್ತಿಯುತವಾದ ಆಧ್ಯಾತ್ಮಿಕ ರೂಪಕವೇ? ಈ ಚರ್ಚೆಯಲ್ಲಿ ಅರ್ಘ್ಯಪ್ರದಾನವು ಒಂದು ಯಥಾರ್ಥವಾದ ಪೌರಾಣಿಕ ಆಧಾರವುಳ್ಳ ಬ್ರಹ್ಮಾಂಡದಲ್ಲಿ ನಡೆಯುವ ಘಟನೆ ಎಂಬ ವಾದವನ್ನು ನಾನು ಮಂಡಿಸುತ್ತೇನೆ. ಮತ್ತು ನಾನು ಈ ಆಚರಣೆಯು ಪ್ರಮುಖವಾಗಿ ಸಾಂಕೇತಿಕವಾಗಿದ್ದು ನಮ್ಮ ಆಂತರಿಕ ಶುದ್ಧೀಕರಣ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಇರುವ ಒಂದು ಸಾಧನ ಎಂಬ ದೃಷ್ಟಿಕೋನವನ್ನೇ ನಿಮ್ಮ ಮುಂದಿಡುತ್ತೇನೆ. ಬಹಳ ಒಳ್ಳೆಯದು. ಹಾಗಾದರೆ ನನ್ನ ವಾದದಿಂದಲೇ ಪ್ರಾರಂಭಿಸುತ್ತೇನೆ. ನೋಡಿ, ಸಂಧ್ಯಾವಂದನೆಯ ಅಂತರಂಗ ಗ್ರಂಥವನ್ನು ನಾವು ನೋಡಿದಾಗ ಅದು ಅರ್ಘ್ಯಪ್ರದಾನವನ್ನು ಒಂದು ವಾಸ್ತವಿಕ ಘಟನೆಯಾಗಿಯೇ ಚಿತ್ರಿಸುತ್ತದೆ. ಇದರಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶವಿಲ್ಲ ಅನ್ನಿಸುತ್ತ. ಗ್ರಂಥವು ಮಂದೇಹ ಎಂಬ ಹೆಸರಿನ ರಾಕ್ಷಸರ ಬಗ್ಗೆ ಬಹಳ ಸ್ಪಷ್ಟವಾಗಿ ಉಲ್ಲೇಖಿಸುತ್ತದೆ. ಇವರು ಬ್ರಹ್ಮದೇವರಿಂದ ಒಂದು ವಿಚಿತ್ರವಾದ ವರವನ್ನು ಪಡೆದಿರುತ್ತಾರೆ. ಆ ವರವೇನು ಅಂದ್ರೆ ಪ್ರತಿದಿನ ಉದಯ ಮತ್ತು ಅಸ್ತದ ಸಮಯದಲ್ಲಿ ಸೂರ್ಯನ ಮೇಲೆ ಆಕ್ರಮಣ ಮಾಡುವ ಶಕ್ತಿ. ಇದು ಕೇವಲ ಕಲ್ಪನೆಯಾಗಿದ್ರೆ ಇಷ್ಟೊಂದು ನಿರ್ದಿಷ್ಟ ವಿವರಗಳ ಅಗತ್ಯ ಇರಲಿಲ್ವಾ? ನೀವು ನಿರ್ದಿಷ್ಟ ವಿವರಗಳು ಅಂದ್ರಿ, ಅದು ಕುತೂಹಲಕಾರಿ. ಹೌದು. ಈ ರಾಕ್ಷಸರು ಸೂರ್ಯನ ರಥವನ್ನು ತಡೆಯಲು ಪ್ರಯತ್ನಿಸ್ತಾರೆ. ಆಗ ತ್ರಿಕಾಲಗಳಲ್ಲಿ ಸಂಧ್ಯಾವಂದನೆ ಮಾಡುವವರ ಕೈಯಿಂದ ಹೊರಟ ಗಾಯತ್ರಿ ಮಂತ್ರದಿಂದ ಅಭಿಮಂತ್ರಿಸಲ್ಪಟ್ಟ ನೀರಿನ ಹನಿಗಳು ವಜ್ರಾಯುಧಗಳಾಗಿ ಪರಿವರ್ತನೆಯಾಗಿ ಆ ರಾಕ್ಷಸರನ್ನ ಸಂಹರಿಸ್ತವೆ ಅಂತ ಗ್ರಂಥ ಹೇಳ್ತದೆ. ನೋಡಿ, ಇಲ್ಲಿ ನೀರಿನ ಹನಿಗಳು ಅಕ್ಷರಶಃ ವಜ್ರಾಯುಧಗಳಾಗುತ್ತವೆ. ಇದೊಂದು ಭೌತಿಕ ಪರಿವರ್ತನೆ, ಒಂದು ನಿಜವಾದ ಯುದ್ಧ. ಅಷ್ಟೇ ಅಲ್ಲ, ಈ ರಾಕ್ಷಸರು ಸತ್ರು ಆ ಬ್ರಹ್ಮನ ವರದ ಪ್ರಭಾವದಿಂದಾಗಿ ಮಂದೇಹಾರುಣ ಎಂಬ ದ್ವೀಪದಲ್ಲಿ ಬಿದ್ದು ಮತ್ತೆ ಜೀವ ಪಡೆಯುತ್ತಾರೆ. ಇದೇ ಕಾರಣಕ್ಕೆ ನಾವು ಪ್ರತಿದಿನ ಅರ್ಘ್ಯವನ್ನು ಕೊಡಬೇಕು. ಇದು ನಿರಂತರವಾಗಿ ನಡೆಯುವ ಒಂದು ಬಾಹ್ಯ ಬ್ರಹ್ಮಾಂಡದ ಸಂಘರ್ಷವನ್ನು ದೃಢಪಡಿಸುತ್ತದೆ. ಇದು ಕೇವಲ ನಮ್ಮ ಮನಸ್ಸಿನಲ್ಲಷ್ಟೇ ನಡೆಯುವ ಘಟನೆ ಅಲ್ಲ. ನೀವು ಮಂಡಿಸಿದ ವಿವರಗಳು ಅತ್ಯಂತ ಆಕರ್ಷಕವಾಗಿವೆ. ಆ ಪೌರಾಣಿಕ ನಿರೂಪಣೆಯ ಶಕ್ತಿಯೇ ಅದು. ಆದರೆ ನನ್ನ ಅಭಿಪ್ರಾಯದಲ್ಲಿ ಈ ವಿವರಣೆಯನ್ನು ಅಕ್ಷರಶಃ ತೆಗೆದುಕೊಳ್ಳುವ ಬದಲು ಅದನ್ನು ಒಂದು ಆಳವಾದ ರೂಪಕವಾಗಿ ನೋಡಿದಾಗ ಅದರ ನಿಜವಾದ ಸೌಂದರ್ಯ ಮತ್ತು ಉಪಯುಕ್ತತೆ ನಮಗೆ ತಿಳಿಯುತ್ತದೆ. ಈ ಸಾಂಕೇತಿಕ ದೃಷ್ಟಿಕೋನ ಸಂಧ್ಯಾವಂದನೆಯನ್ನು ಕೇವಲ ಒಂದು ಸಂಪ್ರದಾಯದಿಂದ ವೈಯಕ್ತಿಕ ಬೆಳವಣಿಗೆಯ ಸಾಧನವನ್ನಾಗಿ ಮೇಲ್ದರ್ಜೆಗೇರಿಸುತ್ತೆ. ಆಗ ಇದು ಕೇವಲ ಮಾಡಲೇಬೇಕಾದ ಕ್ರಿಯೆಯಾಗಿ ಉಳಿಯುವುದಿಲ್ಲ, ಬದಲಿಗೆ ಮಾಡಲು ಬಯಸುವ ಒಂದು ದೈನಂದಿನ ಮಾನಸಿಕ ಮತ್ತು ಆಧ್ಯಾತ್ಮಿಕ ವ್ಯಾಯಾಮವಾಗುತ್ತದೆ. ಹಾಗಾದರೆ ನಿಮ್ಮ ಪ್ರಕಾರ ಈ ಪಾತ್ರಗಳೆಲ್ಲವೂ ಸಂಕೇತಗಳೇ? ಖಂಡಿತ. ಇಲ್ಲಿ ಸೂರ್ಯ ಅಂದ್ರೆ ಯಾರು? ಆತ ಕೇವಲ ಆಕಾಶದಲ್ಲಿರುವ ಬೆಂಕಿಯ ಗೋಳವಲ್ಲ. ವೇದ ಉಪನಿಷತ್ತುಗಳಿಂದಲೂ ಸೂರ್ಯನನ್ನು ಜ್ಞಾನ, ಚೈತನ್ಯ, ಆತ್ಮಜ್ಯೋತಿ ಮತ್ತು ದೈವೀಕತೆಯ ಸಂಕೇತವಾಗಿ ನೋಡಲಾಗಿದೆ. ಇನ್ನು ಮಂದೇಹ ರಾಕ್ಷಸರು, ಆ ಹೆಸರೇ ಕುತೂಹಲಕಾರಿ. ನೋಡಿ, ಮಂದ ಅಂದ್ರೆ ನಿಧಾನ ಅಥವಾ ಜಡ, ದೇಹ ಅಂದ್ರೆ ಶರೀರ, ಅಂದ್ರೆ ಜ್ಞಾನದ ಬೆಳಕನ್ನು ತಡೆಯುವ ಜಡತ್ವ ಅಥವಾ ತಮೋಗುಣದ ಮೂರ್ತರೂಪವೇ ಈ ರಾಕ್ಷಸರು. ಅವರು ನಮ್ಮೊಳಗಿನ ಅಜ್ಞಾನ, ಅಹಂಕಾರ, ಸೋಮಾರಿತನ, ನಕಾರಾತ್ಮಕ ಆಲೋಚನೆಗಳಂತಹ ಆಂತರಿಕ ಶತ್ರುಗಳನ್ನು ಪ್ರತಿನಿಧಿಸುತ್ತಾರೆ. ಈ ರಾಕ್ಷಸರು ಪ್ರತಿದಿನ ನಮ್ಮ ಜ್ಞಾನದ ಬೆಳಕನ್ನು ಮರೆಮಾಡಲು ಪ್ರಯತ್ನಿಸುತ್ತಲೇ ಇರುತ್ತಾರೆ. ಇನ್ನು ಅರ್ಘ್ಯಪ್ರದಾನ ಅನ್ನೋದು ಗಾಯತ್ರಿ ಮಂತ್ರದ ಶಕ್ತಿಯಿಂದ ನಮ್ಮ ಪ್ರಜ್ಞೆಯನ್ನು ಶುದ್ಧೀಕರಿಸುವ ಒಂದು ಆಧ್ಯಾತ್ಮಿಕ ಪ್ರಕ್ರಿಯೆ.
ವಜ್ರಾಯುಧ ಎಂಬುದು ಭೌತಿಕಾಸ್ತ್ರ ಅಲ್ಲ, ಅದು ಮಂತ್ರಶಕ್ತಿಯಿಂದ ಜಾಗೃತವಾದ ನಮ್ಮ ಸಂಕಲ್ಪ. ಅದು ನಮ್ಮೊಳಗಿನ ಕತ್ತಲನ್ನು ನಾಶಪಡಿಸುತ್ತದೆ. ಪ್ರತಿದಿನ ಇದನ್ನು ಮಾಡುವುದರ ಅರ್ಥ ಆಧ್ಯಾತ್ಮಿಕ ಸಾಧನೆ ನಿರಂತರವಾಗಿರಬೇಕು. ನಮ್ಮೊಳಗಿನ ನಕಾರಾತ್ಮಕ ಗುಣಗಳನ್ನು ಒಂದೇ ಬಾರಿಗೆ ಶಾಶ್ವತವಾಗಿ ನಾಶ ಮಾಡಲು ಸಾಧ್ಯವಿಲ್ಲ. ಅದಕ್ಕೆ ದೈನಂದಿನ ಪ್ರಯತ್ನ ಮತ್ತು ಜಾಗೃತಿ ಅಗತ್ಯ. ನೀವು ಹೇಳೋದನ್ನು ಕೇಳಿದ್ರೆ ಇದೊಂದು ಸುಂದರವಾದ ಕಲ್ಪನೆಯಂತೆ ತೋರುತ್ತದೆ. ಆದರೆ ಗ್ರಂಥದಲ್ಲಿನ ನಿರೂಪಣೆ ಎಷ್ಟು ನಿರ್ದಿಷ್ಟವಾಗಿದೆ ಅಂದ್ರೆ ಅದನ್ನ ಕೇವಲ ರೂಪಕ ಎನ್ನನ್ನು ಮನಸ್ಸೊಪ್ಪೋದಿಲ್ಲ. ರಾಕ್ಷಸರ ಹೆಸರು, ಅವರು ವರ ಪಡೆದಿದ್ದು, ಯುದ್ಧ ಮಾಡೋ ಸಮಯ, ಈ ಎಲ್ಲ ವಿವರಗಳು ಇದನ್ನು ಒಂದು ಪೌರಾಣಿಕ ಸತ್ಯ ಎಂದು ಪರಿಗಣಿಸಲು ಒತ್ತಾಯಿಸುತ್ತವೆ. ಅಷ್ಟೇ ಅಲ್ಲ, ಈ ಯುದ್ಧದಲ್ಲಿ ಬ್ರಹ್ಮಾದಿ ದೇವತೆಗಳು ಕೂಡ ಭಾಗವಹಿಸಿ ಸಂಧ್ಯೋಪಾಸಕರಿಗೆ ಸಹಾಯ ಮಾಡ್ತಾರೆ ಅಂತಾನೂ ಹೇಳಲಾಗಿದೆ. ನಮ್ಮ ಆಂತರಿಕ ಅಹಂಕಾರದ ಜೊತೆ ಹೋರಾಡಲು ಇಡೀ ದೇವಗಣವೇ ಯಾಕೆ ಬರಬೇಕು? ಕೇವಲ ಒಂದು ಆಂತರಿಕ ಹೋರಾಟಕ್ಕೆ ಇಷ್ಟೊಂದು ಬಾಹ್ಯ ಪಾತ್ರಗಳ ಅವಶ್ಯಕತೆ ಇದೆಯಾ? ಅದು ಅತ್ಯುತ್ತಮವಾದ ಪ್ರಶ್ನೆ. ಆದರೆ ಆ ನಿರ್ದಿಷ್ಟ ವಿವರಗಳೇ ಅದನ್ನು ಒಂದು ಪರಿಪೂರ್ಣವಾದ ರೂಪಕವನ್ನಾಗಿ ಮಾಡುತ್ತವೆ. ಆಧ್ಯಾತ್ಮಿಕ ಸತ್ಯಗಳನ್ನು ಕಥೆಯ ರೂಪದಲ್ಲಿ ಹೇಳುವುದು ನಮ್ಮ ಪರಂಪರೆಯ ಒಂದು ಶ್ರೇಷ್ಠ ವಿಧಾನ. ಇದರಿಂದ ಗಹನವಾದ ವಿಷಯಗಳು ಸುಲಭವಾಗಿ ಮನಸ್ಸಿಗೆ ನಾಟುತ್ತವೆ. ಇನ್ನು ದೇವತೆಗಳ ಪಾತ್ರ. ನಮ್ಮೊಳಗಿನ ಹೋರಾಟದಲ್ಲಿ ನಾವೊಬ್ಬರೇ ಇರುವುದಿಲ್ಲ. ನಮ್ಮೊಳಗಿನ ದೈವೀ ಶಕ್ತಿಗಳು ಅಂದ್ರೆ ನಮ್ಮ ವಿವೇಕ, ಬುದ್ಧಿ, ಸಕಾರಾತ್ಮಕ ಸಂಕಲ್ಪಗಳು ಇವೇ ದೇವತೆಗಳು. ನಾವು ಗಾಯತ್ರಿ ಮಂತ್ರದ ಮೂಲಕ ನಮ್ಮೊಳಗಿನ ಈ ದೈವೀ ಶಕ್ತಿಗಳನ್ನು ಜಾಗೃತಗೊಳಿಸಿದಾಗ ಅವು ಅಜ್ಞಾನವೆಂಬ ರಾಕ್ಷಸರ ವಿರುದ್ಧ ಹೋರಾಡಲು ನಮಗೆ ಸಹಾಯ ಮಾಡುತ್ತವೆ. ಹಾಗಾಗಿ ಇದು ಬಾಹ್ಯ ಪಾತ್ರಗಳಲ್ಲ, ನಮ್ಮದೇ ಪ್ರಜ್ಞೆಯ ಉನ್ನತ ಸ್ಥಿತಿಗಳ ಸಂಕೇತ. ಸರಿ, ಒಂದು ಕ್ಷಣ ನಿಮ್ಮ ವಾದವನ್ನು ಒಪ್ಪೋಣ. ಆದರೆ ಅರ್ಘ್ಯದ ಕಾರ್ಯವಿಧಾನವನ್ನು ಹೇಗೆ ವಿವರಿಸುತ್ತೀರಿ? ನೀರಿನ ಹನಿಗಳು ವಜ್ರಾಯುಧಗಳಾಗುತ್ತವೆ ಎಂಬುದು ಅತ್ಯಂತ ಸ್ಪಷ್ಟವಾದ ಉಲ್ಲೇಖ. ಮಂತ್ರಗಳಿಗೆ ಭೌತಿಕ ವಸ್ತುಗಳನ್ನು ಪರಿವರ್ತಿಸುವ ಶಕ್ತಿಯಿದೆ ಎಂದು ನಮ್ಮ ಶಾಸ್ತ್ರಗಳು ಪದೇ ಪದೇ ಹೇಳುತ್ತವೆ. ಇದು ಕೇವಲ ಭಾವನಾತ್ಮಕ ಅಥವಾ ಮಾನಸಿಕ ಪ್ರಕ್ರಿಯೆ ಆಗಿದ್ದರೆ ವಜ್ರಾಯುಧ ಎಂಬ ಸ್ಪಷ್ಟವಾದ ಶಕ್ತಿಶಾಲಿಯಾದ ಭೌತಿಕ ಅಸ್ತ್ರದ ಉಲ್ಲೇಖದ ಅಗತ್ಯವಿರಲಿಲ್ಲ. ಇದು ಅಕ್ಷರಶಃ ನಡೆಯುವ ಒಂದು ಸೂಕ್ಷ್ಮ ಭೌತಿಕ ಕ್ರಿಯೆ. ಬೇರೆ ಯಾವುದೇ ಅಸ್ತ್ರಗಳಿಂದ ನಾಶವಾಗೋದ ರಾಕ್ಷಸರು ಈ ಪವಿತ್ರ ಜಲದಿಂದ ಮಾತ್ರ ಸಾಯುತ್ತಾರೆ ಅನ್ನೋದು ಇದರ ವಿಶಿಷ್ಟತೆಯನ್ನು ಎತ್ತಿ ತೋರಿಸುತ್ತದೆ. ಕ್ಷಮಿಸಿ, ಆದ್ರೆ ಆ ವಾದವನ್ನು ನಾನು ಒಪ್ಪಲಾರೆ. ಇಲ್ಲಿ ವಜ್ರಾಯುಧ ಎಂಬ ಪದದ ಆಯ್ಕೆ ಬಹಳ ಮುಖ್ಯ. ಅದನ್ನು ನಾವು ಅದರ ಶಕ್ತಿಯ ದೃಷ್ಟಿಯಿಂದ ನೋಡಬೇಕು. ವಜ್ರಾಯುಧ ಅಂದ್ರೆ ಏನು? ಅದು ಕೇವಲ ಒಂದು ಆಯುಧವಲ್ಲ, ಅದು ದೇವತೆಗಳ ರಾಜನಾದ ಇಂದ್ರನ ಅಸ್ತ್ರ. ದಧೀಚಿ ಮಹರ್ಷಿಯ ಬೆನ್ನುಮೂಳೆಯಿಂದ ಮಾಡಿದ್ದು, ಯಾವತ್ತಿಗೂ ನಾಶವಾಗದ್ದು, ಅತ್ಯಂತ ದೃಢವಾದದ್ದು, ಅಚಲವಾದದ್ದು. ಹಾಗೆಯೇ ಗಾಯತ್ರಿ ಮಂತ್ರದಿಂದ ಶಕ್ತಿಯುತವಾದ ನಮ್ಮ ಸಂಕಲ್ಪ ಕೂಡ ಅಜ್ಞಾನವನ್ನು ನಾಶ ಮಾಡಲು ಅಷ್ಟೇ ದೃಢವಾದ ಮತ್ತು ಅಚಲವಾದ ಸಾಧನವಾಗುತ್ತದೆ ಎಂಬುದು ಇಲ್ಲಿನ ಅರ್ಥ. ಇಲ್ಲಿ ವಜ್ರಾಯುಧವಾಗಿ ಪರಿವರ್ತನೆಯಾಗುವುದು ನೀರಲ್ಲ, ಬದಲಿಗೆ ಆ ನೀರಿನ ಮಾಧ್ಯಮದ ಮೂಲಕ ವ್ಯಕ್ತವಾಗುವ ಸಾಧಕನ ಸಂಕಲ್ಪ ಶಕ್ತಿ. ನೀರು ಕೇವಲ ಒಂದು ಮಾಧ್ಯಮ, ಮನಸ್ಸನ್ನು ಕೇಂದ್ರೀಕರಿಸಲು ಮತ್ತು ಕ್ರಿಯೆಗೆ ಒಂದು ಮೂರ್ತರೂಪ ನೀಡಲು. ಆದರೆ ಕೇವಲ ಸಂಕಲ್ಪವಾಗಿದ್ದರೆ ನೀರೇಕೆ ಬೇಕು? ಗಾಯತ್ರಿ ಮಂತ್ರವನ್ನು ಮನಸ್ಸಿನಲ್ಲೇ ಜಪಿಸಬಹುದಲ್ಲವೇ? ಈ ಭೌತಿಕ ಕ್ರಿಯೆಯ ಈ ಕರ್ಮದ ಅಗತ್ಯವೇನು? ಖಂಡಿತ. ಆದರೆ ನಮ್ಮ ಸಂಪ್ರದಾಯದಲ್ಲಿ ದೇಹ, ಮಾತು ಮತ್ತು ಮನಸ್ಸು ಈ ಮೂರರ ಸಮನ್ವಯಕ್ಕೆ ಹೆಚ್ಚಿನ ಮಹತ್ವವಿದೆ. ಕೇವಲ ಮಾನಸಿಕ ಸಂಕಲ್ಪಕ್ಕಿಂತ ಒಂದು ಕಾಯಿಕ ಕ್ರಿಯೆಯ ಮೂಲಕ ಅದನ್ನು ವ್ಯಕ್ತಪಡಿಸಿದಾಗ ಅದರ ಪ್ರಭಾವ ಹೆಚ್ಚು ಗಾಢವಾಗಿರುತ್ತದೆ. ಕೈಯಲ್ಲಿ ನೀರನ್ನು ಹಿಡಿದು ಮಂತ್ರವನ್ನು ಉಚ್ಚರಿಸಿ ಸೂರ್ಯನ ಕಡೆಗೆ ಅದನ್ನು ಅರ್ಪಿಸುವಾಗ ನಮ್ಮ ಸಂಪೂರ್ಣ ಅಸ್ತಿತ್ವವೇ ಆ ಕ್ರಿಯೆಯಲ್ಲಿ ಭಾಗಿಯಾಗುತ್ತದೆ. ಇದು ಕೇವಲ ಮಾನಸಿಕ ಕ್ರಿಯೆಯಾಗಿ ಉಳಿಯದೆ ಒಂದು ಸಂಪೂರ್ಣ ಕರ್ಮವಾಗುತ್ತದೆ. ಹಾಗಾಗಿ ಭೌತಿಕ ಕ್ರಿಯೆಯು ಆಂತರಿಕ ಸಂಕಲ್ಪವನ್ನು ಬಲಪಡಿಸುವ ಒಂದು ತಂತ್ರ. ಸರಿ, ನೀವು ಸಂಕಲ್ಪ ಶಕ್ತಿಯ ಬಗ್ಗೆ ಹೇಳಿದ್ದು ಒಪ್ಪುವಂತಹುದೇ. ಆದರೆ ಗ್ರಂಥದಲ್ಲಿನ ಮುಂದಿನ ಭಾಗವನ್ನು ಹೇಗೆ ವಿವರಿಸುತ್ತೀರಿ? ಇದು ನನ್ನ ವಾದದ ಪ್ರಮುಖ ಅಂಶ. ರಾಕ್ಷಸರನ್ನು ಕೊಂದಿದ್ದರಿಂದ ಹತ್ಯಾದೋಷ ಬರುತ್ತದೆ ಮತ್ತು ಅದನ್ನು ನಿವಾರಿಸಲು ಆಸಾವಾದಿತ್ಯೋ ಬ್ರಹ್ಮ ಅಂತ ಹೇಳ್ತಾ ಪ್ರದಕ್ಷಿಣೆ ಮಾಡಬೇಕೆಂದು ಗ್ರಂಥವು ಸ್ಪಷ್ಟವಾಗಿ ನಿರ್ದೇಶಿಸುತ್ತದೆ. ಒಂದು ನೈಜ ಭೌತಿಕ ಕ್ರಿಯೆಗೆ ತಾನೇ ಪಾಪಪುಣ್ಯದ ಪರಿಣಾಮ ಇರಲು ಸಾಧ್ಯ? ಇದು ಕೇವಲ ಸಾಂಕೇತಿಕವಾಗಿದ್ರೆ ಒಂದು ರೂಪಕಕ್ಕೆ ಹತ್ಯಾದೋಷ ಮತ್ತು ಅದರ ನಿವಾರಣೆಯ ಪ್ರಸ್ತಾಪ ಯಾಕೆ ಬರುತ್ತದೆ?
ಇದು ಅರ್ಘ್ಯಪ್ರದಾನವು ಅಂದು ವಾಸ್ತವಿಕ ಕರ್ಮ ಅಂತ ನಿಸ್ಸಂಶಯವಾಗಿ ದೃಢಪಡಿಸುತ್ತದೆ. ಸಾಂಕೇತಿಕ ಹತ್ಯೆಗೆ ನಿಜವಾದ ದೋಷ ಅಂಟಿಕೊಳ್ಳಲು ಸಾಧ್ಯವೇ? ನೀವು ಕೇಳಿದ ಪ್ರಶ್ನೆ ಈ ಚರ್ಚೆಯ ಹೃದಯ ಭಾಗದಲ್ಲಿದೆ. ಇದು ನಿಜಕ್ಕೂ ಒಂದು ಆಳವಾದ ಅಂಶ. ಆದರೆ ನೀವದನ್ನು ಹೀಗೆ ಪರಿಗಣಿಸಿದ್ದೀರಾ? ಇಲ್ಲಿ ಹತ್ಯೆ ಅಂದ್ರೆ ಅಹಂಕಾರದ ನಾಶ, ಅಜ್ಞಾನದ ಸಂಹಾರ. ಆಧ್ಯಾತ್ಮಿಕ ಸಾಧನೆಯಲ್ಲಿ ಒಬ್ಬ ಸಾಧಕನು ತನ್ನೊಳಗಿನ ನಕಾರಾತ್ಮಕ ಗುಣಗಳನ್ನು ಅಂದ್ರೆ ರಾಕ್ಷಸರನ್ನು ಗೆದ್ದಾಗ ಒಂದು ಸೂಕ್ಷ್ಮವಾದ ಅಹಂಕಾರ ತಲೆ ಎತ್ತಬಹುದು. ನಾನು ಸಾಧಿಸಿದೆ, ನಾನು ನನ್ನೊಳಗಿನ ರಾಕ್ಷಸರನ್ನು ಕೊಂದೆ, ನಾನು ಜ್ಞಾನಿ ಎಂಬ ಕರ್ತೃತ್ವ ಭಾವನೆ ಉಳಿಯಬಹುದು. ಈ ಕರ್ತೃತ್ವ ಭಾವನೆಯೇ ಒಂದು ದೊಡ್ಡ ಬಂಧನ. ಇದೇ ನಿಜವಾದ ದೋಷ. ನಿಮ್ಮ ವಿವರಣೆ ಆಕರ್ಷಕವಾಗಿದೆ. ಆದರೆ ಇದು ಮೂಲ ಗ್ರಂಥದ ಸರಳವಾದ ಅರ್ಥವನ್ನು ಜಟಿಲಗೊಳಿಸುತ್ತಿಲ್ಲವೇ? ಗ್ರಂಥವು ನೇರವಾಗಿ ಹತ್ಯಾದೋಷ ಅಂತ ಹೇಳುವಾಗ ನಾವು ಅದನ್ನು ಅಹಂಕಾರದ ದೋಷ ಅಂತ ತಿರುಗಿಸುವುದು ಸರಿಯೇ? ಶಾಸ್ತ್ರಗಳ ಉದ್ದೇಶವೇ ನಮ್ಮನ್ನು ಆಳವಾದ ಚಿಂತನೆಗೆ ಹಚ್ಚುವುದು. ನೇತಿ ನೇತಿ, ಇದು ಅದಲ್ಲ, ಇದು ಅದಲ್ಲ ಎಂಬಂತೆ ಅಕ್ಷರಶಃ ಅರ್ಥವನ್ನು ಮೀರಿ ನಿಂತಾಗ ಮಾತ್ರ ಅದರ ನಿಜವಾದ ಸಾರ ಸಿಗುತ್ತದೆ. ಇದು ತಿರುಗಿಸುವುದಲ್ಲ, ಅಂತರಂಗವನ್ನು ಶೋಧಿಸುವುದು. ಆ ಆಸಾವಾದಿತ್ಯೋ ಬ್ರಹ್ಮ ಎಂಬ ಮಂತ್ರದ ಅರ್ಥವನ್ನು ನೋಡಿ. ಸೂರ್ಯನಲ್ಲಿ ಯಾವ ಚೈತನ್ಯವಿದೆಯೋ ಅದೇ ಪರಬ್ರಹ್ಮ. ಎಲ್ಲವನ್ನೂ ಮಾಡುವವನು ಅವನೇ, ನಾನಲ್ಲ ಎಂದು ಹೇಳುತ್ತಾ ಪ್ರದಕ್ಷಿಣೆ ಹಾಕುವುದು. ಆ ಕರ್ತೃತ್ವ ಭಾವವನ್ನು ತ್ಯಜಿಸಿ ಎಲ್ಲವನ್ನೂ ಆ ಪರಮಶಕ್ತಿಗೆ ಸಮರ್ಪಿಸುವ ಒಂದು ವಿನೀತ ಕ್ರಿಯೆ. ಇದು ಬಾಹ್ಯ ಪಾಪದ ಪರಿಹಾರಕ್ಕಿಂತ ಹೆಚ್ಚಾಗಿ ಆಂತರಿಕ ಅಹಂಕಾರದ ನಿವಾರಣೆ. ಇದು ಸಾಧನೆಯ ಒಂದು ಅತ್ಯುನ್ನತ ಹಂತವನ್ನು ಸೂಚಿಸುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಸಂಧ್ಯಾವಂದನೆಯ ಅಂತರಂಗ ಗ್ರಂಥದಲ್ಲಿ ನೀಡಿರುವ ನಿರ್ದಿಷ್ಟ ವಿವರಗಳು, ಪಾತ್ರಗಳು, ಘಟನೆಗಳು ಮತ್ತು ಮುಖ್ಯವಾಗಿ ಕ್ರಿಯೆಯ ಪರಿಣಾಮವಾಗಿ ಬರುವ ಹತ್ಯಾದೋಷ ಮತ್ತು ಅದರ ನಿವಾರಣೆಯ ವಿಧಾನ, ಇವೆಲ್ಲವೂ ಅರ್ಘ್ಯಪ್ರದಾನವು ಬ್ರಹ್ಮಾಂಡದ ವ್ಯವಸ್ಥೆಯನ್ನು ಕಾಪಾಡಲು ಮತ್ತು ಸೂರ್ಯದೇವನಿಗೆ ಅವನ ದೈನಂದಿನ ಯುದ್ಧದಲ್ಲಿ ಸಹಾಯ ಮಾಡಲು ಇರುವ ಒಂದು ಯಥಾರ್ಥವಾದ ಕರ್ಮ ಆಧಾರಿತ ಕ್ರಿಯೆ ಎಂಬ ನನ್ನ ವಾದವನ್ನು ಬಲಪಡಿಸುತ್ತವೆ. ಇದು ಕೇವಲ ವೈಯಕ್ತಿಕ ಸಾಧನೆಯಲ್ಲ, ಇದೊಂದು ಲೋಕ ಕಲ್ಯಾಣಕ್ಕಾಗಿ ಮಾಡುವ ಯಜ್ಞ. ಈ ದೃಷ್ಟಿಕೋನವು ಆಚರಣೆಗೆ ಒಂದು ರೀತಿಯ ಬ್ರಹ್ಮಾಂಡದ ಜವಾಬ್ದಾರಿಯನ್ನು ತಂದುಕೊಡುತ್ತದೆ. ಆದರೆ ನನ್ನ ವಾದವೇನೆಂದರೆ, ಈ ಪೌರಾಣಿಕ ನಿರೂಪಣೆಯನ್ನು ಒಂದು ಗಹನವಾದ ರೂಪಕವಾಗಿ ಪರಿಗಣಿಸಿದಾಗ ಅರ್ಘ್ಯಪ್ರದಾನವು ಆಂತರಿಕ ಶುದ್ಧೀಕರಣ ಮತ್ತು ಅಜ್ಞಾನದ ಮೇಲೆ ಜ್ಞಾನದ ವಿಜಯವನ್ನು ಸಾಧಿಸಲು ಇರುವ ಒಂದು ಶಕ್ತಿಯುತ ದೈನಂದಿನ ಆಧ್ಯಾತ್ಮಿಕ ಸಾಧನವಾಗಿ ಗೋಚರಿಸುತ್ತದೆ. ಈ ದೃಷ್ಟಿಕೋನವು ಆಚರಣೆಗೆ ಒಂದು ಆಳವಾದ ವೈಯಕ್ತಿಕ ಮಹತ್ವವನ್ನು ನೀಡುತ್ತದೆ. ಅದರ ಪೌರಾಣಿಕ ಮತ್ತು ಭೌತಿಕ ಆಧಾರವನ್ನು ನಾವು ಸಂಪೂರ್ಣವಾಗಿ ತಿರಸ್ಕರಿಸಿದರೆ ಅದರ ಹಿಂದಿನ ಶ್ರದ್ಧೆ ಮತ್ತು ಸಂಕಲ್ಪದ ತೀವ್ರತೆ ಕಡಿಮೆಯಾಗಬಹುದು. ಆ ಕಥೆಯೇ ನಮಗೆ ಪ್ರೇರಣೆ. ಅದರ ಆಧ್ಯಾತ್ಮಿಕ ಮತ್ತು ಸಾಂಕೇತಿಕ ಆಳವನ್ನು ನಾವು ಕಡೆಗಣಿಸಿದರೆ ಅದು ಕೇವಲ ಒಂದು ಯಾಂತ್ರಿಕ, ಅರ್ಥಹೀನ ಕ್ರಿಯೆಯಾಗಿ ಉಳಿಯುವ ಅಪಾಯವಿದೆ. ನಿಮ್ಮ ವಾದವನ್ನು ಕೇಳಿದ ಮೇಲೆ ಬಹುಶಃ ಬಾಹ್ಯ ಆಚರಣೆಯೂ ಆಂತರಿಕ ಚಿಂತನೆಗೆ ಒಂದು ದ್ವಾರವಿದ್ದಂತೆ ಎನಿಸುತ್ತದೆ. ಆ ಕಥೆ, ಆ ಕ್ರಿಯೆ ನಮ್ಮನ್ನು ನಮ್ಮೊಳಗಿನ ಹೋರಾಟದ ಬಗ್ಗೆ ಯೋಚಿಸುವಂತೆ ಪ್ರೇರೇಪಿಸುತ್ತದೆ. ಖಂಡಿತ. ಮತ್ತು ಆಂತರಿಕ ಅರಿವು ಬಂದಾಗ ನಾವು ಮಾಡುವ ಬಾಹ್ಯ ಆಚರಣೆಯೂ ಹೆಚ್ಚು ಶಕ್ತಿಯುತ ಮತ್ತು ಸಾರ್ಥಕವಾಗುತ್ತದೆ. ಆಗ ಅದು ಕೇವಲ ಸಂಪ್ರದಾಯವಾಗಿ ಉಳಿಯುವುದಿಲ್ಲ, ಒಂದು ಜೀವಂತ ಅನುಭವವಾಗುತ್ತದೆ. ಈ ಗ್ರಂಥವು ನಮಗೆ ಅದನ್ನೇ ತೋರಿಸಿಕೊಡುತ್ತಿರುವಂತಿದೆ. ಈ ವಿಷಯದ ಬಗ್ಗೆ ಇನ್ನಷ್ಟು ಆಳವಾಗಿ ಶೋಧಿಸಲು ಈ ಆಕರ ಗ್ರಂಥದಲ್ಲಿ ಸಾಕಷ್ಟು ಅವಕಾಶವಿದೆ, ಮತ್ತು ಇಂದಿನ ಚರ್ಚೆ ಅದರ ಒಂದು ಕಿರುನೋಟವಷ್ಟೇ.